ಬಡವರ ಮನೆಯನ್ನ ಹರಾಜು ಹಾಕ್ತಾರೆ. ಮಾಲ್ ಹಾಕ್ಲಿ ನೋಡೋಣ. ಇವತ್ತಿನವರೆಗೂ ಮೀನಾಕ್ಷಿ ಮಾಲ್ನವರು ಟ್ಯಾಕ್ಸ್ ಕಟ್ಟಿಲ್ಲ. ಬಡವರ ಮನೆ ಅಂತ ಅಂದ್ರೆ ಹರಾಜು ಹಾಕಕ್ಕೆ ಮುಂದಾಗ್ತಾರೆ. ದೊಡ್ಡ ದೊಡ್ಡ ಮಾಲ್ಗಳನ್ನ ಹರಾಜು ಹಾಕ್ಲಿ ನೋಡೋಣ. ಇವತ್ತಿನವರೆಗೂ ಕೂಡ ಮೀನಾಕ್ಷಿ ಮಾಲ್ನವರು ಟ್ಯಾಕ್ಸ್ ಅನ್ನ ಕಟ್ಟಿಲ್ಲ. ಅಧಿಕಾರಿಗಳಿಗೆ ತಾಕತ್ತು ದಮ್ ಇದ್ರೆ ಮಾಲ್ ಹರಾಜು ಹಾಕ್ಲಿ. ಸಾಮಾನ್ಯ ಜನರಿಗೆ ಬೆದರಿಕೆ ಹಾಕೋದು ಇವರ ಕೆಲಸನ. ಬ್ಯಾಂಕ್ನಲ್ಲಿ ಸಾಲ ತೆಗೆದುಕೊಂಡವರ ಮನೆ ಹರಾಜು ಹಾಕ್ತಾರೆ. ಯಾರಾದ್ರೂ 50,000 1 ಲಕ್ಷಕ್ಕೆ ಮಾನ ಹರಾಜು ಹಾಕ್ತಾರ? ಸದನದಲ್ಲಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ ಶಾಸಕ ಸತೀಶ್ ರೆಡ್ಡಿ. ಬಹುತೇಕ ಮಾಲ್ಗಳು ರಾಜಕಾರಣಿಗಳಿಗೆ ಸೇರಿವೆ. ಯಾರು ಬಡವರ ಮನೆ ಹರಾಜು ಹಾಕಲು ರೈಟ್ಸ್ ಕೊಟ್ಟಿದ್ದು? ಅಪಾರ್ಟ್ಮೆಂಟ್ ಅಪ್ರೂವಲ್ಗೂ ಲಂಚ ಕೇಳ್ತಾರೆ. ಲಂಚ ಸರ್ಕಾರಕ್ಕೆ ಹೋಗುತ್ತದ ಅಧಿಕಾರಿಗಳಿಗ? ಸತೀಶ್ ರೆಡ್ಡಿ ಆರೋಪಕ್ಕೆ ಶಾಸಕ ಭರತ್ ಬಚ್ಚೇಗೌಡ ಆಕ್ಷೇಪವನ್ನ ವ್ಯಕ್ತಪಡಿಸಿದರು. ಅಧಿಕಾರಿಗಳ ವಿರುದ್ಧ ಶಾಸಕ ಸತೀಶ್ ರೆಡ್ಡಿ ಕಿಡಿಯನ್ನ ಕಾರಿದ್ದಾರೆ. ಬ್ಯಾಂಕ್ನಲ್ಲಿ ಸಾಲ ತೆಗೆದುಕೊಂಡವರ ಮನೆ ಹರಾಜು ಹಾಕ್ತಾರೆ. 50,000 1 ಲಕ್ಷಕ್ಕೆಲ್ಲ ಮಾನ ಹರಾಜು ಹಾಕ್ತಾರಾ? ಯಾರ ಅಧಿಕಾರಿಗಳಿಗೆ ಈ ರೈಟ್ಸ್ ಅನ್ನ ಕೊಟ್ಟಿದ್ದು? ಬಡವರನ್ನ ಮನೆಯಿಂದ ಹೊರಗೆ ಹಾಕೋಕೆ ಯಾರಿಲ್ಲಿ ರೈಟ್ಸ್ ಅನ್ನ ಕೊಟ್ರು? ತಾಕತ್ತು ದಮ್ ಇದ್ರೆ ದೊಡ್ಡ ದೊಡ್ಡ ಮಾಲ್ಗಳನ್ನ ಹರಾಜು ಹಾಕ್ಲಿ ನೋಡೋಣ. ಕೋಟಿ ಕೋಟಿ ಟ್ಯಾಕ್ಸ್ ಅನ್ನ ಕಟ್ಟಿರೋದಿಲ್ಲ. ಮೀನಾಕ್ಷಿ ಮಾಲನ್ನ ಹರಾಜು ಹಾಕ್ಲಿ ನೋಡೋಣ ಅನ್ನುವಂಥ ನಿಟ್ಟಿನಲ್ಲಿ ಸತೀಶ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಲ್ರೆಡಿ ಟ್ಯಾಕ್ಸ್ ಕಟ್ಟಿಬಿಟ್ಟಿದ್ದಾರೆ ಅಧ್ಯಕ್ಷರೇ. ಅವರೆಲ್ಲ ಅವ್ರಿಗೆ ಮತ್ತೊಮ್ಮೆ ಈ ಹರಾಜು ಹಾಕಂತ ನೋಟಿಸ್ ಕೊಟ್ಟಿರೋದನ್ನ ವಾಪಸ್ ತಗೋಬೇಕು ಅಧ್ಯಕ್ಷರೇ. ಇದು ನಮ್ಮ ಒತ್ತಾಯ. ಇದು ಯಾಕಂದ್ರೆ ಮನೆಗಳನ್ನ ನೀವು ಹರಾಜು ಹಾಕ್ತೀರಾ ಅಂದ್ರೆ ನೀವು ಯಾವ ರೈಟ್ಸ್ ಕೊಟ್ಟಿದ್ದಾರೆ ನಿಮ್ಮ ಮನೆಗಳನ್ನ ಹರಾಜು ಹಾಕೋದಕ್ಕೆ? ಅವ್ನು ಬ್ಯಾಂಕಲ್ಲಿ ಸಾಲ ತಗೊಂಡಿರ್ತಾನೆ ಅಥವಾ ಇನ್ಯಾರಿಗೋ ಇದು ಮಾಡಿರ್ತಾನೆ. ನೀನು 15,000 20,000 ಅಥವಾ ಒಂದು 50,000 1 ಲಕ್ಷಕ್ಕೆ ಮನೆ ಹರಾಜು ಹಾಕ್ತಾರ ಅಧ್ಯಕ್ಷರೇ? ಯಾವ ಲೆವೆಲ್ಗೆ ಹೋಗಿದ್ದಾರೆ ಅಧ್ಯಕ್ಷರೇ? ಇವ್ರು ತಾಕತ್ತಿದ್ರೆ ಯಾವನ ಮಾಲ್ಗಳು ಕಟ್ಟಿದ್ದಾರೆ, ಯಾವನು ದೊಡ್ಡ ದೊಡ್ಡ ಸಾಫ್ಟ್ವೇರ್ ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ, ಅವ್ರಿಗೆ ಯೋಗ್ಯತೆ ಇದ್ರೆ ಅವ್ರ ಹತ್ರ ಟ್ಯಾಕ್ಸ್ ವಸೂಲಿ ಮಾಡಲಿ ನೋಡೋಣ. ಈ ಮೀನಾಕ್ಷಿ ಮಾಲ್ ಅಂತಿದೆ ನಮ್ಮ ಬನ್ನರ್ಘಟ್ಟ ರಸ್ತೆಯಲ್ಲಿ, ಎಲ್ಲ ರಾಜಕಾರಣಿಗಳಿದೆ. ಟ್ಯಾಕ್ಸ್ ಸುಮಾರು ಅವ್ರಿಗೆ ನೋಟಿಸ್ ನನಗೆ ಗೊತ್ತಿದ್ದಾಗೆ 11 ಕೋಟಿ ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ 2018ರಲ್ಲಿ ಕೊಟ್ಟರು. ಇವತ್ತವರೆಗೂ ಎಷ್ಟಾಗಿರ್ಬೋದು ಅಧ್ಯಕ್ಷರ ಫೈನು ಎಲ್ಲ? ಅವ್ರು ಹೋಗಿ ಸ್ಟೇ ತಗೊಂಡ್ಬಂದಿದ್ದಾರೆ. ಅವ್ರು ಇವತ್ತವರೆಗೂ ಟ್ಯಾಕ್ಸೇ ಕಟ್ತಾ ಇಲ್ಲ ಅಧ್ಯಕ್ಷರ. ಇವ್ರು ತಾಕತ್ತು ದಮ್ ಇದ್ರೆ ಆ ಥರದ ಮಾಲ್ಗಳ ಅವ್ರ ಹತ್ರ ಎಲ್ಲ ವಸೂಲಿ ಮಾಡಲಿ. ಜನಗಳ ಪಾಪ ಸಾಮಾನ್ಯ ಜನಗಳ ಹತ್ರ ಬೆದರಿಕೆ ಹಾಕಿ ಅವ್ರ ಮನೇನ ಹರಾಜು ಹಾಕ್ತೀವಿ ಅಂದ್ರೆ ಇವ್ರಿಗೆ ಈ ಯಾವ ದುರ್ಬುದ್ಧಿ ಬಂದಿದೆ ಅಧ್ಯಕ್ಷರೇ ಇವ್ರಿಗೆಲ್ಲ. ನಾನಂತೂ ಪಾಪ ನಮ್ಮ ಶಿವಲಿಂಗೇಗೌಡರ ಭಾಷೆ ಮಾತಾಡೋಕ್ಕಾಗಲ್ಲ ಅಧ್ಯಕ್ಷರೇ. ಪಾಪ ನೀವು ಬೇಜಾರು ಮಾಡ್ಕೊತೀರಾ. ಅದಾದ್ಮೇಲೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಯಾರು ದಿನನಿತ್ಯ ಮನೆಗಳನ್ನ ಕಟ್ತಾರೆ ಅಧ್ಯಕ್ಷರೇ, ಇವತ್ತು ತುಂಬಾ ಜನಕ್ಕೆ ಕೆಲಸ ಇಲ್ಲದೆ ಆಗಿದೆ ಅಧ್ಯಕ್ಷರೇ. ಯಾರು ಬಿಲ್ಡಿಂಗ್ ಕಟ್ಟಕ್ಕೆ ಹೋಗ್ತಾ ಇಲ್ಲ. ಯಾರಾದರೂ ಅಪ್ರೂವಲ್ ತಗೊಬೇಕು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟು ಅದಕ್ಕೂ ₹100 ಅಡಿಗೆ ಫಿಕ್ಸ್ ಮಾಡಿದ್ದಾರೆ ಅಧ್ಯಕ್ಷ. ಏನು BDAದಲ್ಲೋ BMRDAದಲ್ಲೋ ಒಂದು ₹20 ಕಡಿಮೆ ಇರ್ಬೋದು ಅಧ್ಯಕ್ಷರೇ.